ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸ್ತೋತ್ರ ಸುಳಾದಿ. ಮೀನನಾಗಿ ಕಮಟನಾಗಿ ಸೂಕರನಾಗಿ ಮಾನವನಾಗಿ ಮತ್ತೆ ಸಿಂಗನಾಗಿ ದಾನವ ಬೇಡುವನಾಗಿ ಇದನೇ ಇವನಾಗಿ ಕಾನನವಾಸಿಯಾಗಿ ಗೊಲ್ಲನಾಗಿ ದಿಗಂಬರನಾಗಿ ರಾವುತನಾಗಿ ತಿರುಗಿ ತಿರುಗಿ ನಾನಿಪ್ಪೆ ಬಲು ಜನುಮ ಧರಿಸಿ ಬಿಡದೆ ಈ ನಾಗಗಿರಿಯಲ್ಲಿ ನಿನ್ನ ಸೇವೆಗೋಸುಗ ಜ್ಞಾನಪೂರ್ವಕದಿಂದ ಸಂಚರಿಸುವೆ. ಶ್ರೀನಾಥ ಭೂನಾಥ ಸುರನಾಥ ಜಗನ್ನಾಥ ದೀನ ಬಾಂಧವ ದಾನವಸೂದನ ಏನೆಂಬೆನಯ್ಯನಗಿದೆ ಕರುಣಿಪದು ನಾನಿದರ ವರವೆಗ್ಗಳ ಧ್ಯಾನದಲ್ಲಿ ಬೇಡನು ನಿನ್ನ ಪಾದವೇ ಸಾಕ್ಷಿ ಹಾನಿ ವೃದ್ಧಿಗಳಿಗೆ ಅಂಜುವುದೇನೋ ನೀನೇ ತಂದೆಯಾದರೆ ತನಗೆ ತಾನೇ ಭಾರವು ಆ ನಿರ್ಜರಾಧ್ಯರಿಗೆ ಒಮ್ಮ್ಯಾದರೂ ದೇನು ಕರೆಯುವುದೇ ಬಂದು ಬಾಯೊಳಗೆ ಪಾಲು ತಾನಾಗಿ ಕರೆಯುತ್ತೀರೆ ಗುಟಕರಿಸದೆ ಓಣಿಯೊಳಗೆ ಪರಿವ ಕುತ್ಸಿತೋದಕ್ಕೆ ಬಯಸಿ ಪಾಣಿಯಲ್ಲಿ ಪಿಡಿದು ಕುಡಿವ ಮಂದ ಮಾನವನಾಹೇ ನಿನ್ನ ದಾಸರ ಚರಣ ರೇಣು ಸೋಕಿದ ಮೇಲೆ ಎಂದಾದರೂ ಶ್ರೀನಿವಾಸ ವಿಜಯ ವಿಠಲ ವೆಂಕಟ ಪ್ರಾಣನಾಗಿಪ್ಪ ಪ್ರಿಯಂಗೆ ಪ್ರಿಯ. ಆವಾವ ಜನುಮಗಳು ಬಂದಾರಾದಡೆ ನಿನ್ನ ಸೇವೆಯೊಳಗಿಪ್ಪ ಜ್ಞಾನವೇ ಪಾಲಿಪದು ಪೂವು ಫಲ ಮಿಕ್ಕ ದ್ರವ್ಯಗಳಿಂದಲಿ ದೇವ ನಿನ್ನ ಪದಕ್ಕೆ ಸಲ್ಲುವಂತೆ ಮಾಡಿ ಪಾವನ ಮಾಡುವುದು ಪತಿತನ ಉದ್ಧರಿಸಿ ಶ್ರೀವರ ತಿರುವೆಂಗಳ ವಿಜಯ ವಿಠಲ ಕೃಷ್ಣ ಕಾವ ಕರುಣಾನಿಧಿ ನೀಲಗಿರಿಯ ವಾಸ ದಯಮಾಡಿದೆನ್ನೊಡೆಯ ದಾಸಗೋಲಿದು ಬಂದು ಭಯವ ಬಡಿಸುತ್ತಿಪ್ಪ ಭವವೆಂಬ ಮಾರಿಯ ಭಯಕ್ಕೆ ಒಳಗಾಗಿ ಇದ್ದ ಮಾನವಂಗೆ ಅಭಯವಿತ್ತು ವಿಪತ್ತು ಪರಿಹರಿಸುವೆ. ತ್ರಯಲೋಕದೋಳು ನಿನಗೆ ಈಡಾರು ಭಕ್ತರ ಉಯಲಿಗೆ ಒದಗಿ ಬಂದ ಕ್ಷಣದಲ್ಲಿ ಕ್ಷಯವಾಗ ಗೂಡದಂತೆ ಅವನ ಪಾಲಿಸುವೆ. ಅಕ್ಷಯ ಮೂರುತಿ ನಿನ್ನ ಶಕ್ತಿ ಏನು ಬಲ್ಲೆ ಬಯಲಾಗಿ ಪೋಗೋವು ಕ್ರೂರ ಗ್ರಹಗಳೆಲ್ಲ ಆಯುತವಾದರೆ ನಿಮಿಷ ಮಾತ್ರದಲ್ಲಿ ಜಯ 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 ದೇವ ನಿನ್ನವರಿಗೆ ಅಪಜಯ ಉಂಟೇನು ನೂರು ಕಲ್ಪವಾಗೆ ಭವದೂರ ವೆಂಕಟಗಿರಿವಾಸ ಶ್ರೀ ವಿಜಯ ವಿಠಲರೇಯ ಸತ್ಕೀರ್ತಿ ಪುರುಷ. ದೇಶದೊಳಗೆ ನಿನ್ನ ದಾಸನೆಂದರೆ ದಾವದು ಭಯವೋ ಲೇಷ ಬಿಡದೆ ಎನ್ನ ಪಾಲಿಸಿದರೆ ಲೇಸು ನಿನಗೆಂಬುದು ಭೂಷಣ ಒಪ್ಪುವುದು ಸಕಲ ಸೂರರೋಳು ದಾಸರ ಪೊರೆವ ಕರುಣಿ ಎಂದು ಏಸೇಸು ಕಲ್ಪಕ್ಕೆ ಇದ ಕನ್ಯವಾದ ಕೋಶ ಮತ್ತಾವದು ಕಾಣೇನೋ ಶೇಷಾದ್ರಿ ವೆಂಕಟ ವಿಜಯ ವಿಠಲರೇಯ ಕೇಶವ ಕ್ಲೇಶ ವಿನಾಶನ. ಹಿಂದೆಯಾಗಲಿ ಮುಂದೆಯಾಗಲಿ ಎಂದೆಂದಿಗೆಯಾದರೂ ಒಂದೊಂದಾಗಿ ಅನೇಕ ಜನ್ಮ ಬಂದು ಪ್ರಾಪುತವಾದರೂ ಇಂದಿರೇಶ ನಿನ್ನವರಂಗ್ರಿ ಪೊಂದುವ ಜ್ಞಾನ ದೃಢವಿರಲಿ ಮಂದನಾಗಿ ದುರ್ಜನರೊಡನೆ ಸಂದುವ ಮಾರ್ಗವ ಕೊಡದಿರು. ಸುಂದರಗಿರಿವಾಸ ವೆಂಕಟಾದ್ರಿ ವಿಜಯ ವಿಠಲ ದಾತಾರ ವಂದಿಸುವೆ ನಿತ್ಯದಲ್ಲಿ ಸುಖ ಸಿಂಧುವಿನೊಳಗಿಡು ಎನ್ನ ರಕ್ಷಿಯಾದರೆ ವೀರ ವೈಷ್ಣವರ ಪಾದ ಕಾಹೆ ಮೋಕ್ಷಾದ್ರಿ ವೆಂಕಟ ವಿಜಯ ವಿಠಲರೇಯ ರಕ್ಷೆಯಾದರೆ ಎನ್ ವೀರ ವೈಷ್ಣವರ ಪಾದ ಕಾಹೆ
ಮೋಕ್ಷಾದ್ರಿ ವೆಂಕಟ ವಿಜಯ ವಿಠಲರೇಯ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮೀನನಾಗಿ, ಕಮಠನಾಗಿ, ಸೂಕರನಾಗಿ, ಮಾನವನಾಗಿ, ಮತ್ತೆ ಸಿಂಗನಾಗಿ. ಮೀನನಾಗಿ ಮತ್ಸ್ಯರೂಪನಾಗಿದ್ದಾಗೆ, ಕೂರ್ಮರೂಪನಾಗಿದ್ದಾಗೆ ಕಮಠ ಅಂದರೆ, ಸೂಕರ ಅಂದರೆ ವರಾಹ ರೂಪನಾಗಿದ್ದಾಗೆ, ಮತ್ತೆ ಮಾನವನಾಗಿ ಮತ್ತೆ ಸಿಂಗನಾಗಿ ಅಂತಂದರೆ ದ್ವಿರೂಪ ಅಂದರೆ ನರಸಿಂಹದೇವರು, ವಾಮನ ಅದೇ ಪರಶುರಾಮ, ಆಮೇಲೆ ಕಾನನ ವಾಸಿಯಾಗಿ ರಾಮದೇವರು, ಗೊಲ್ಲನಾಗಿ ಕೃಷ್ಣದೇವರು, ದಿಗಂಬರನಾಗಿ ಬೌದ್ಧ, ಆಮೇಲೆ ರಾವುತನಾಗಿ ಅಂದರೆ ಕಲಿಕಿ. ಹೀಗೆ ನೀನು ಎಲ್ಲೆಲ್ಲಿ ತಿರುಗಿ ತಿರುಗಿ ಎಷ್ಟು ಜನ್ಮಗಳು ಅಂದರೆ ಎಷ್ಟು ಅವತಾರ ನೀನು ಎತ್ತಿದೀಯ ಸ್ವಾಮಿ, ಅಲ್ಲಿ ನಾನು ಇದ್ದೀನಪ್ಪ. ಬಲು ಜನ್ಮ ಧರಿಸಿ, ಎಷ್ಟೊಂದು ಜನ್ಮ ಧರಿಸಿ ಬಂದಿದ್ದೀನಿ ಬಿಡ್ಲಾರ್ದಾಗಿ. ಅದೇ ಥರ ಈ ನಾಗಗಿರಿಯಲ್ಲಿ, ಈ ಶೇಷಗಿರಿಯಲ್ಲಿ ನಿನ್ನ ಸೇವೆ ಮಾಡ್ಲಿಕ್ಕೆ ಅಂತಲೇ ಜ್ಞಾನಪೂರ್ವಕದಿಂದ ಸಂಚಾರ ಮಾಡ್ತಾ ಇದ್ದೀನಿ. ನೀನಿದ್ದೀಯಲ್ಲಪ್ಪ ಸ್ವಾಮಿ ಇಲ್ಲಿ ಅಂತ ಹೇಳಿ ನಿನ್ನ ಸೇವೆ ಸಲುವಾಗಿ ಸಂಚಾರ ಮಾಡ್ತಾ ಇದ್ದೀನಿ ಅಂತೇಳಿ ವಿಜಯದಾಸರೇ ಹೇಳ್ತಾರೆ. ಹಾಗೆ ಶ್ರೀನಾಥ, ಭೂಮಿಗೆ ನಾಥನಾದವನು, ಲಕ್ಷ್ಮೀದೇವಿಯ ನಾಥನು, ಭೂನಾಥನು, ಸುರನಾಥನು, ಈ ಪ್ರಪಂಚಕ್ಕೆ ಜಗತ್ತಿಗೆ ನಾಥನಾದ ನೀನು ದೀನ ಬಾಂಧವನಪ್ಪ. ನಮ್ಮಂತ ದೀನರನ್ನ ರಕ್ಷಿಸುವವನು, ನಮ್ಮಂತ ದೀನರಿಗೆ ಬಂದು ದಾನವರನ್ನ ವಧ ಮಾಡುವವನು, ದಾನವ ಸೂದನ. ಏನೆಂಬೆನಯ್ಯ ಎನಗಿದೆ ಕರುಣಿಪದು. ಏನಂತ ಹೇಳಬೇಕು, ಎಷ್ಟು ಕರುಣಪ್ಪ ನಿಂದು. ಇದಕ್ಕಿಂತ ಜಾಸ್ತಿ ನಾನು ಜಾಸ್ತಿ ವರಗಳು ಕೇಳೋದಿಲ್ಲಪ್ಪ. ಧ್ಯಾನದಲ್ಲಿ ಬಿಡನೋ ನಿನ್ನ ಪಾದವೇ ಸಾಕ್ಷಿ. ಧ್ಯಾನದಾಗೆ ಕೂಡ ನಿನ್ನ ಬಿಡೋದಿಲ್ಲ. ಇದಕ್ಕಿಂತ ಜಾಸ್ತಿ ನಿನ್ನ ಸೇವೆಗೋಸ್ಕರಕ್ಕೆ ನಿನ್ನ ಸಲುವಾಗಿ ಬಂದಿದ್ದೀನಿ ಎಂಬುದು. ಹಾನಿ ವೃದ್ಧಿಗಳಿಗೆ ನಾನು ಅಂಜೋದಿಲ್ಲಪ್ಪ. ಹಾನಿಗಳು ಬಂದವು, ಜಾಸ್ತಿ ಕಷ್ಟ ಬಂತು, ಇಲ್ಲ ಚಲೋ ಸುಖ ಬಂತು ಅಂದರೆ ಅದಕ್ಕೆ ಯಾವುದಕ್ಕೂ ನಾನು ತೊಂದರೆ ಅಂಜೋದಿಲ್ಲ, ಹೆಚ್ಚಿಗೆ ಇದು ಮಾಡೋದಿಲ್ಲಪ್ಪ. ನೀನೆ ತಂದೆ ಆದಮೇಲೆ ಎಲ್ಲ ತನಗೆ ತಾನೇ ಬರ್ತವೆ. ಯಾರಾದರೂ ದೇವತೆಗಳಿಗೆ ಒಮ್ಮೆ ಆದರೂ ಅದನ್ನ ಚಿಂತೆ ಮಾಡಲ್ಲ ಸುಖ ದುಃಖ ಅಂತೇಳಿ. ಯಾಕಂದ್ರೆ ನೀನೇ ತಂದೆ ಎಂಬ ಜ್ಞಾನ ಅರಿವು ಇದೆ. ಮನುಷ್ಯನಾದವರು ನಮ್ಗೆ ಇಲ್ಲ. ಅವದು ದೇನು ಕರುವುದೇ. ಆಕಳು ಬಂದು ಹಾಲು ಕೊಡ್ತಾ ಇದ್ರೆ ಬಾಯೊಳಗೆ ಇಟ್ಟು ಹಾಲು ತಾನಾಗಿ ಕರೆಯುತ್ತಿದೆ, ಗುಟುಕರಿಸದೆ ತಾನಾಗಿ ತಾನು ಬಂದು ಹಾಲು ಕೊಡ್ತಾ ಇದ್ರೆ ಕುಡಿಲಾರ್ದಾಗಿ ಓಡಿಯೊಳಗೆ ಇದ್ದ ಹೊಲಸು ನೀರು ಕೈಯಲ್ಲಿ ಇಟ್ಕೊಂಡು ಕುಡಿತಾ ಇದ್ದೀನಿ ಸ್ವಾಮಿ ನಾನು. ನಮ್ಮ ಸಲುವಾಗಿ ಹೇಳಿದ್ದಾರೆ ವಿಜಯದಾಸರು. ಈ ಕ್ಷಣಿಕಗಳಿಗೆ ಬೇಕಾಗಿದ್ವೆಲ್ಲ ದೇವರ ಆರಾಧನೆ ಬಿಟ್ಟು ಬೇರೆ ಮಾಡುವ ಕೆಲಸಗಳೆಲ್ಲ ಕುತ್ಸಿತ್ ಹೋದಕ ಹೊಲಸು ನೀರಿದ್ದಂಗೆ. ಸ್ವಾಮಿನ ನೋಡದ ಕಣ್ಣು, ಸ್ವಾಮಿನ ನೋಡದ ಕಿವಿ, ಕೇಳದ ಕಿವಿ, ಇವೆಲ್ಲ ಇದ್ದು ಅದು ಹೊಲಸು ನೀರಿದ್ದಂಗೆ ಅಪ್ಪ. ಅದಕ್ಕೆ ಅಂಥದ್ರೊಳಗೆ ನಾನಿದ್ದೀನಿ. ನಿನ್ನ ದಾಸರ ಚರಣ ರೇಣಿಸು ಅಂಥದ್ರೊಳಗೆ ಇದ್ದೆ ನಾನು. ನಿನ್ನ ದಾಸರ ಚರಣ ಸೋಕಿದ ಮೇಲೆ ಇಂಥವು ಯಾವೂ ಇರೋದಿಲ್ಲ. ಶ್ರೀನಿವಾಸಾದ್ರಿ ವಾಸ ವಿಜಯ ವಿಠಲ ವೆಂಕಟ ಪ್ರಾಣನಾಗಿಪ್ಪ ಪ್ರಿಯಂಗೆ ಪ್ರಿಯ. ನಿನ್ ಇವೆಲ್ಲ ಕಳೆದು ಬಿಡು ಸ್ವಾಮಿ, ನಿನ್ನ ನಾಮಸ್ಮರಣೆಯಲ್ಲಿ ಇಡು ಅಂತ ಕೇಳ್ತಾ ಇದ್ದಾರೆ. ಆವಾವ ಜನ್ಮಗಳು ಬಂದರಾದಡೆ ನಿನ್ನ ಏಸನ್ನ ಜನ್ಮ ಬರ್ಲಿ ನಿನ್ನೆ ಸೇವೆಯೊಳಗಿಡು ಸ್ವಾಮಿ. ಜ್ಞಾನ ಕೊಡು, ನೀನು ಮಾಡಿಸ್ತಿ ಎಂಬೋ ಜ್ಞಾನ ಕೊಡು. ನೀನು ಒಳಗಿದ್ದು ಮಾಡಿಸ್ತಿ, ಪ್ರತಿ ಕೆಲಸ ನೀನು ಒಳಗಿದ್ದು ಮಾಡಿಸ್ತಿ ಎಂಬೋ ಜ್ಞಾನ ಕೊಡು ಸ್ವಾಮಿ. ಫಲ ಮಿಕ್ಕ ಎಲ್ಲ ದ್ರವ್ಯಗಳು ನಿನ್ನ ಪಾದಕ್ಕೆ ಸಲ್ಲಬೇಕು ಅಂಥೇಳಿ ಅದು ಅನುಸಂಧಾನ ಮಾಡಿಸು. ಪಾವನ ಮಾಡುವುದು ಪತಿತನ ಉದ್ಧರಿಸಿ. ಈ ಥರ ನನ್ನ ಪಾವನ ಮಾಡಪ್ಪ, ಪತಿತನಾದ ನನ್ನ ಉದ್ಧರಿಸು ಅಂತೇಳಿ ನಮ್ಮ ಸಲುವಾಗಿ ವಿಜಯದಾಸರು ಬೇಡ್ಕೊತಾ ಇದ್ದಾರೆ. ಶ್ರೀವರ ತಿರುವೆಂಗಳ ವಿಜಯ ವಿಠಲ ಕೃಷ್ಣ ಕಾವ ಕರುಣಾನಿದೆ ನೀಲಗಿರಿಯ ವಾಸ. ದಯಮಾಡಿದೆನ್ನೊಡೆಯ ದಾಸ ಗೊಲಿದು ಬಂದು ದಯಮಾಡಿ ಬಂದಿಯಲ್ಲಪ್ಪ. ಭಯವ ಬಡಿಸುತ್ತಿಪ್ಪ ಭವವೆಂಬ ಮಾರಿಯ. ಈ ಸಂಸಾರ ಎಂಬ ಈ ಪಿಶಾಚಿ, ಮಾರಿ ಅಂದ್ರೆ ಪಿಶಾಚಿ ಥರ ಇದು ಭಯಗೊಳಿಸ್ತಾ ಇದೆ. ಈ ಭಯಕ್ಕೆ ಒಳಗಾಗ್ಲಾರ್ದಾಗಿ ಇದ್ದ ಮಾನವನಿಗೆ ಅಭಯವಿತ್ತು ಪಾಲಿಸ್ತೀಯಪ್ಪ ನೀನು. ತ್ರಯಲೋಕದೊಳಗೆ ನಿನಗೆ ಈಡಾರು ಭಕ್ತರ, ಈ ತ್ರಯಲೋಕದೊಳಗಿದ್ದ ಭಕ್ತರೆಲ್ಲರೂ ಕೂಗಿದ್ರೆ ಸಾಕು, ಬಂದು ಆ ಕ್ಷಣದಾಗೆ ಅವರಿಗೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತಿದ್ದಿ.
ಆ ಕಷ್ಟಗಳನ್ನ ನಾಶನ ಮಾಡ್ತಿದ್ಯಪ್ಪ. ಕ್ಷಯ ಇಲ್ಲದವನು, ನಾಶನವಿಲ್ಲದವನು ನೀನು. ನಿನ್ನಂತ ಮೂರುತಿ, ನಿನ್ನ ಶಕ್ತಿ ಏನು ಅಂತ ಹೇಳಬೇಕು. ಬಯಲಾಗಿ ಹೋಗೋದು ಕ್ರೂರ ಗ್ರಹಗಳೆಲ್ಲ. ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ಕ್ರೂರ ಗ್ರಹಗಳೆಲ್ಲ ಹೋಗ್ಬಿಡ್ತವೆ. ಜಯ ಜಯ ದೇವ, ಜಯ ಜಯ ದೇವ. ನಿನ್ನವರಿಗೆ ಅಪಜಯ ಎಂಬುದೇ ಇಲ್ಲ, ಜಯನೇ ಯಾವಾಗ್ಲೇ ನಿನ್ನವರಿಗೆಲ್ಲ. ಅಪಜಯ ಇಲ್ಲಪ್ಪ ಅಂಥೇಳಿ 100 ಕಲ್ಪಗಳಾದ್ರೆ ಕೂಡ ಅಪಜಯ ಎಂಬುದೇ ಇಲ್ಲ ನಿನ್ನ ಭಕ್ತರು ಅಂಬವರಿಗೆ ಅಂಥೇಳಿ ವಿಜಯದಾಸರು ಭಯ ದೂರ ಮಾಡು ಸ್ವಾಮಿ. ಎಲ್ಲರಿಗೆ ಈ ಭವವೆಂಬೋ, ಈ ಸಂಸಾರವೆಂಬೋ ಭಯದಿಂದ ನಮ್ಮನ್ನ ಪಾರ ಮಾಡಿಸಿ, ಮಾಡುವ ಪ್ರತಿ ಕೆಲಸದಲ್ಲಿ ನೀನಿದ್ದು ಮಾಡಿಸ್ತಿದ್ದಿ, ಎಲ್ಲರದ್ರೊಳಗೆ ನೀನಿದ್ದು ಅನ್ನಿಸ್ತಾ ಇದ್ದಿ ಎಂಬ ಅನುಸಂಧಾನ ಕೊಡಿಸು ಸ್ವಾಮಿ ಅಂತ ಹೇಳಿ ವಿಜಯದಾಸರು ಬೇಡ್ಕೋತಾ ಇದ್ದಾರೆ. ದೇಶದೊಳಗೆ ನಿನ್ನ ದಾಸನೆಂದರೆದೆ. ದಾಸನಂತಂದ್ರೆ ಸಾಕು, ದೇಶದೊಳಗೆ ಯಾ ಭಯನೇ ಇಲ್ಲ. ಲೇಷ ಬಿಡದೆ, 1 ಸೆಕೆಂಡ್ ಬಿಡ್ಲಾರ್ದಾಗೆ ನನ್ನ ಕಾಪಾಡ್ತಾ ಬರ್ತಿದ್ದೆಪ್ಪ. ಲೇಸು ನಿನಗೆಂದು ಎಂಬುದು ಭೂಷಣ. ಇದೇ ನಿನಗೆ ಭೂಷಣ ಸ್ವಾಮಿ, ಇದೇ ನಿನಗೆ ಇದು. ಎದಕ್ಕಂದ್ರೆ ಈ ಸುರರೊಳಗೆ, ಸಕಲ ಸುರರೊಳಗೆ ದಾಸರ ಪೊರೆವ ಕರ್ಣಿ ಯಾರು ಅಂತಂದ್ರೆ ನೀನೇ. ಏಸೇಸು ಕಲ್ಪಕ್ಕಾದ್ರೆ ಕೂಡ ದಾಸರ ಶರಣು ಅಂತ ಹೋದವ್ರನ್ನ ಕರುಣಿಸ್ತಿದ್ದಿ ನೀನು. ಎಷ್ಟು ಕೋಶವಾದರೂ ಕೂಡ ಮತ್ತಾವದು ಕಾಣೆನೋ, ಎಷ್ಟು ಇದು ನೋಡಿದ್ರು ಕೂಡ ಇದಕ್ಕನ್ಯವಾದ ಕೋಶ, ಇದಕ್ಕನ್ಯವಾದ ಸಂತೋಷ, ಇದಕ್ಕನ್ಯವಾದ ನಿಧಿ ಇನ್ಯಾವುದು ಕಾಣಿಸ್ಲಿಲ್ಲಪ್ಪ ನನಗ ವಿಜಯ ವಿಠಲರೇಯ ಕೇಶವ. ಸ್ವಾಮಿ, ನನ್ನ ಕ್ಲೇಶಗಳನ್ನ ನಿವಾರಣೆ ಮಾಡ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಆಗಲಿ, ಇವತ್ತಾಗ್ಲಿ, ಮುಂದೆ ಆಗ್ಲಿ, ಯಾವತ್ತಿಗಾದ್ರೆ ಕೂಡ ಸ್ವಾಮಿ, ಒಂದೊಂದಾಗಿ ಅನೇಕ ಜನ್ಮ ಬಂದ್ರೆ ಕೂಡ ಪ್ರಾಪುತವಾದರು ಇಂದಿರೇಶ. ಎಷ್ಟು ಜನ್ಮ ಬಂದ್ರೆ ಕೂಡ ನಿನ್ನವರಂಗ್ರಿ ಪೊಂದುವ, ನಿನ್ನವರು ಅಂತ ಅನ್ಸ್ಕೊಳ್ಳೋ ದಾಸರ ಚರಣಕ್ಕೆ ಬೀಳೋ ತರ ಮಾಡು. ಜ್ಞಾನ ದೃಢವಿರಲಿ. ಮಂದನಾಗಿ ದುರ್ಜನರೊಡನೆ ಮಾತ್ರ ಇಡಬೇಡಪ್ಪ. ಸಂದುವ ಮಾರ್ಗವ ಕೊಡದಿರು. ದುರ್ಜನರೊಳಗೆ ಇರೋ ಮಾರ್ಗನ ಕೊಡಬೇಡ. ಸುಂದರ ಗಿರಿವಾಸ ವೆಂಕಟಾದ್ರಿ ವಿಜಯ ವಿಠಲ ದಾತಾರ ವಂದಿಸುವೆ. ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ವಾಮಿ. ನಿತ್ಯದಲ್ಲಿ ನಿನ್ನ ನಾಮಸ್ಮರಣೆ ಎಂಬೋ ಸುಖ ಸಿಂಧುವಿನೊಳಗೆ ನನ್ನ ಲೋಲಾಡಿಸು ಸ್ವಾಮಿ ಅಂತ ಹೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ರಕ್ಷಿಯಾದರೆ ವೀರ ವೈಷ್ಣವರ ಜನ್ಮ ನನಗೆ ಕೊಡು. ಅವರ ಪಾದಗಳಿಗೆ ಬೀಳೋ ತರ ಮಾಡು. ನಮ್ಮ ಸ್ವಾಮಿಯ ಪಾದಕ್ಕೆ ಬೀಳೋ ತರ ಮಾಡು. ಮಧ್ವಾಚಾರ್ಯರ ಮತದೊಳಗೆ ಬರೋ ತರ ಮಾಡು. ಏಸು ಜನ್ಮ ಬಂದ್ರೆ ಕೂಡ ನನಗೆ ಅಂಥೇಳಿ ವಿಜಯದಾಸರು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಇದೆಲ್ಲ ನಮ್ಮ ಸಲುವಾಗಿ ಕೇಳ್ತಾ ಇದ್ದಾರೆ ಅಂತಾನೆ ಹೇಳಬೇಕು. ವೀರ ವೈಷ್ಣವರ ಮತದೊಳಗೆ ಬಂದು ಆ ಮಧ್ವಾಚಾರ್ಯರ ಕಾಲಿಗೆ ಬಿದ್ದು ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ ಎಂಬುದನ್ನ ತಿಳಿಸ್ಕೋಬೇಕು. ಏಸು ಜನ್ಮ ಬಂದ್ರೆ ಕೂಡ ನಮಗೆ ಅದು ಮಾತ್ರ ಇರಲಿ, ಆ ಜ್ಞಾನ ಕೊಡ್ಲಿ ಸ್ವಾಮಿ ಅಂತ ಹೇಳಿ ನಾವೆಲ್ಲರೂ ಬೇಡ್ಕೊಳ್ಳೋಣ. ಇಷ್ಟು ಸ್ವಾಮಿ ನಮ್ಮ ಜೊತೆಗೆ ಮಾಡಿಸ್ತಾ ಇದ್ದಾನೆ ಅಂದಮೇಲೆ ಮುಂದೆ ಬರುವ ಜನ್ಮಗಳಲ್ಲಿ ಕೂಡ ಇವೆಲ್ಲ ನಮಗೆ ಸ್ವಾಮಿ ಕೊಡಿಸ್ಲಿ. ಈ ಜನ್ಮದಾಗೆ ಕೂಡ ಸ್ವಾಮಿ ನಮಗೆ ಎಲ್ಲ ನಿಂತು ಮಾಡಿಸುವನು ಅವನೇ, ಎಲ್ಲರದ್ರೊಳಗೆ ನಿಂತು ಮಾಡಿಸುವನು ಅವನೇ ಎಂಬೋ ಅನುಸಂಧಾನ. ಆಮೇಲೆ ಸ್ವಾಮಿಗೆ ಬೇಡ್ಕೊಳ್ಳೋದು, ನಮಗೆ ಯಾವ ಕಷ್ಟ ಆದ್ರೆ ಕೂಡ ನೀನು ನಿಂತು ಮಾಡಿಸ್ತಾ ಇದ್ದಿ ಅಂದಮೇಲೆ ಅದು ಕಷ್ಟ ಆದ್ರೂ ನನ್ನ ಪ್ರಾರಬ್ಧದಿಂದ ಸ್ವಾಮಿ ಬಂದಿತ್ತು. ನನ್ನ ಕಷ್ಟದಾಗಿದ್ರು ಸುಖದಾಗಿದ್ರು ನಿನ್ನ ನಾಮಸ್ಮರಣೆ ಎಂಬೋ ಸುಖದೊಳಗೆ ನನ್ನ ಸದಾ ಇಟ್ಟಿರು ಸ್ವಾಮಿ ಅಂತ ಬೇಡ್ಕೋಬೇಕು. ಹರೇ ಶ್ರೀನಿವಾಸ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮೆ ಮಾಡ್ರಿ. ಸುಳಾದಿಯಲ್ಲಿ ಕೂಡ 1-2 ಸಣ್ಣ ಮಿಸ್ಟೇಕ್ಸ್ ಆಗಿದ್ದಾವೆ. ಅದರೊಳಗೆ ಅಂದ್ರೆ ಹೇಳೋದ್ರೊಳಗೆ ಕೆಲವೊಂದು ವರ್ಡಿಂಗ್ಸ್ನ ನಾನು ಮೀನಿಂಗ್ಸ್ ತಿಳಿಸಿಲ್ಲ. ಅದನ್ನ ಒಬ್ರು ನನಗೆ ಕಳಿಸಿದ್ದಾರೆ. ನಂಗೆ ಬಹಳ ಸಂತೋಷ ಆಯಿತು ಅವ್ರು ಕಳಿಸಿದ್ದಕ್ಕೆ. ಅದನ್ನ ನಾನು ಮತ್ತು ನೆಕ್ಸ್ಟ್ ಟೈಮ್ ರೀಚೇಂಜ್ ಮಾಡಿ ಅದನ್ನ ಮತ್ತು ಹಾಕ್ತೀನಿ. ಅದೇ ಥರ ಇಲ್ಲಿ ಕೂಡ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ನನಗೆ ತಿಳಿಸ್ಬೇಕಾಗಿ ವಿನಂತಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದಾನೋ ಅಷ್ಟೇ ನಾನು ಹೇಳಲಿಕ್ಕೆ ಆಗ್ತಾ ಇದೆ ನನಗೆ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.